ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ, ಎಲ್ಲ ನನ್ನ ಭ್ರಮೆ. ನಿನ್ ಮನೆ ಬಿಟ್ಟು ಹೋದಾಗ್ಲಿಂದ ಇದೇ ತಾನೇ ನನ್ಗಾಗ್ತಿರೋದು. ನೋಡುತ್ತೀಯ ಮಣಿ, ನೀನಿಲ್ಲ ಅನ್ನೋ ಸತ್ಯನ ನನ್ನ ಮನ್ಸಿಗೆ ನಂಬೋದಕ್ಕೆ ಆಗ್ತಿಲ್ಲ. ನೀನಿದ್ಯಾ, ನಾನು ಸುತ್ತಾನೇ ಇದ್ಯಾ ಅನ್ನೋ ತರ ಫೀಲ್ ಆಗ್ತಿದೆ. ನಿನ್ನ ನಾನು ಮುಟ್ಟಲ್ಲ ಮಣಿ. ಯಾಕೆ ಗೊತ್ತಾ, ನನ್ನ ಕಣ್ಣಿಗೆ ನೀನ್ ಸೋಫಾ ಮೇಲೆ ಮಲ್ಗೆ ಇದ್ಯಾ ಅನ್ನೋ ತರ ಫೀಲ್ ಆಗ್ತಿದೆ. ಆದ್ರೆ ನಾನು ಮುಟ್ಟಕ್ ಹೋದ್ರೆ ನೀನ್ ಮಾಯ ಆಗೋಗ್ತೀಯ. ನಾನು ಭ್ರಮೇಲೆ ಇರ್ತೀನಿ. ಅತ್ತೆ, ಪ್ರಿಯಾ ಬಂದಿದ್ದಾಳೆ. ಅರೆ ಪ್ರಿಯಾ, ಇವಳಾಕಿಲ್ ಮಲ್ಗಿದ್ದಾಳೆ? ಅಜ್ಜಿ, ನಿಮಗ್ ಮಣಿ ಕಾಣಿಸ್ತಿದ್ದಾಳ? ಏನೋ ಏನೋ ಹೀಗೆ ಕೇಳ್ತಿದ್ಯಾ? ಮರದ ದಿಮ್ಮಿ ತರ ಬಿತ್ಕೊಂಡಿದ್ದಾಳೆ. ಇವಳು ನಿನಗೆ ಕಾಣ್ತಿಲ್ವಾ? ಕಾಣಿಸ್ತಿದ್ದಾಳ ಅಜ್ಜಿ, ಆದ್ರೆ ನಂಬದಕ್ಕಾಗ್ತಿಲ್ಲ. ಏಯ್, ನಮ್ ನೆಮ್ಮದಿನೆಲ್ಲ ಕೆಡಿಸ್ಬಿಟ್ಟು ನೀನ್ ಮಾತ್ರ ಆರಾಮಾಗಿ ನಿದ್ದೆ ಮಾಡ್ತಿದ್ಯಾ? ಹೇಳೆ ಮೇಲೆ. ಅಜ್ಜಿ, ಅದು ಮಣಿ ಅಲ್ಲ, ನಿಮ್ ಭ್ರಮೆ. ಏನು ಭ್ರಮೇನಾ? ಏನ್ ಹೇಳ್ತಿದ್ಯೋ? ಹೌದು ಅಜ್ಜಿ, ನಿಮ್ಗೂ ನನ್ನಾಗೆ ಭ್ರಮೆ ಆಗಿದೆ. ಮಣಿ ಮನೆ ಬಿಟ್ಟು ಹೋದಾಗ್ಲಿಂದ ನನ್ಗೆ ಅವಳು ಇಲ್ಲೇ ಇದ್ದಾಳೆ ಅನ್ನೋ ತರ ಕಾಣಿಸ್ತಾಳೆ. ಆದ್ರೆ ಮುಟ್ಟಕ್ ಹೋಗಿದ ತಕ್ಷಣ ಮಾಯ ಆಗ್ಬಿಡ್ತಾಳೆ. ಓಹೋ, ಇದನ್ನೆಲ್ಲ ಶುರು ಮಾಡ್ಕೊಂಡಿದ್ದಾಳ ಇವಳು. ಮಾಡ್ತೀನಿರು ಇವಳಿಗೆ. ಸೊಸೆ, ಮೊದ್ಲು ಅವಳನ್ನ ಎಬ್ರಸೋಣ. ಪ್ರಿಯಾ, 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 ಪ್ರಿಯಾ ಎದ್ದೇಳು. ಪ್ರಿಯಾ, ಅಂದ್ರೆ ಅಂದ್ರೆ ನನ್ನ ಮಣಿ ನಿಜವಾಗ್ಲೂ ಬಂದಿದ್ದಾಳೆ. ಮಣಿ, 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 ಮಣಿ ಮಾತಾಡು ಮಣಿ. ಮಣಿ, ಮಣಿ ಎದ್ದೇಳು ಮಣಿ. ಅಯ್ಯೋ, ಇವಳೆಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತೀನಿ, ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ ಅಂತಿದ್ದವಳು. ಸೇವಂತಿನ ಪರ್ಮನೆಂಟ್ ಆಗಿ ಪರಲೋಕಕ್ಕೆ ಕಳಿಸ್ತೀನಿ ಅಂತಿದ್ದವಳು ಸೀದಾ ಬಂದು ಸೋಫಾ ಮೇಲೆ ಮಲ್ಕೊಂಡಿದ್ದಾಳಲ್ಲ. ಇವಳಿಗೆಲ್ಲಿ ಬಂದಿದೆ ಬರಬಾರ್ದು. ಮಣಿ ಮಾತಾಡು ಮಣಿ. ಮಣಿ, ಯಶೋದ, ಹೋಗೊಂಚೂರು ನೀರು ತಗೊಂಡ್ ಬಾ. ಹಾ ಅದಕ್ಕೆ. ಮಣಿ ಎದ್ದೇಳು ಮಣಿ. ಪ್ರಿಯಾ, ಮಣಿ, ಸ್ವಲ್ಪ ಕಾಲುಜ್ಜು. ಪ್ರಿಯಾ, ಪ್ರಿಯಾ ಎದ್ದೇಳು. ಮಣಿ, ಮನೆಗ್ ಬಂದೇ ಬಿಟ್ರ? ಮನೆಗ್ ಬಂದಿರೋದು ನೀನು, ನಾವಲ್ಲ. ಇದ್ಯಾವ ಮನೆ? ನಮ್ಮನೆ. ನಮ್ಮ ನೀನೇನಮ್ಮ ಹೀಗೆ ಕೇಳ್ತಿದ್ಯಾ? ಇದು ನಮ್ಮನೇನೆ. ಅಯ್ಯೋ, ನಾನು ಎಲ್ಲಿದ್ದೀನಿ? ನಮ್ಮನೇಲೆ ಕಣೆ. ಏನೇ ಆಗಿದೆ ನಿನ್ಗೆ? ಏನಿದೆಲ್ಲ? ಇಷ್ಟು ದಿನ ಎಲ್ಲೋಗಿದ್ದೆ ಮಣಿ? ನೀನಿಲ್ದೆ ನಾನು ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ? ಅಯ್ಯೋ, ನೀನ್ ಸತ್ತೇ ಹೋದೆ ಅಂತ ಅನ್ಕೊಂಡಿದ್ವಿ. ಮಣಿ, ನೀನ್ ಪ್ರಜ್ಞೆನೇ ಇಲ್ದೆ ಇಲ್ಲಿ ಮಲ್ಗಿದ್ದೆ. ನೀನ್ ಇಲ್ಲಿಗೆ ಹೇಗ್ ಬಂದೆ?
ಏನಾಯ್ತಮ್ಮ ಇಲ್ಲಿ ಬಂದು ಯಾಕೆ ಮಲ್ಕೊಂಡೆ? ಅಲ್ಲ ನೀನ್ ಬಂದು ಎಷ್ಟೊತ್ತಾಯ್ತು? ನನಗೆ ಗೊತ್ತಿದ್ರೆ ತಾನೆ ಹೇಳಕ್ಕೆ. ಹೇಗ್ ಬಂದೆ, ಯಾರು ಕರ್ಕೊಂಬಂದ್ರು, ನನಗೊಂದು ಗೊತ್ತಾಗ್ತಿಲ್ಲ. ಏಯ್ ಸಾಕ್ ನಿಲ್ಸೆ ನಿನ್ ನಾಟಕ. ಏನು ನಿದ್ದೆಗಣ್ಣಲ್ಲಿ ನಿನ್ ಗೊತ್ತಿಲ್ದಲೆ ಇಲ್ಲಿ ಬಂದ್ ಮಲಗ್ಬಿಟ್ಟ? ನೀನ್ ಕಾಣ್ಲಿಲ್ಲ ಅಂತ ಮನೆಯವರೆಲ್ಲ ಎಷ್ಟು ಒದ್ದಾಡಿದ್ವಿ ಗೊತ್ತಾ? ಹೆಣ್ಮಕ್ಳಿಗೆ ಸ್ವಲ್ಪ ಭಯ ಭಕ್ತಿ ಇರ್ಬೇಕು. ಹಾ ಹೌದಮ್ಮ, ನೀನ್ ಮನೆ ಬಿಟ್ಟು ಹೋಗ್ಬಾರ್ದಾಯ್ತು. ಒಂದ್ ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಸಣ್ಣ ಪುಟ್ಟ ಜಗಳನೂ ಆಗ್ಬೋದು. ಅಷ್ಟು ಮಾತ್ರಕ್ಕೆ ಮನೆ ಬಿಟ್ಟು ಹೋದ್ರೆ ಸಂಸಾರ ಉಳಿಯುತ್ತಮ್ಮ. ನಿಮ್ ವಿಷಯಕ್ಕೆ ಅರ್ಜುನ್ ಬಾವಂಗೂ ಕರ್ಣ ಬಾವಂಗೂ ದೊಡ್ಡ ಜಗಳನೇ ಆಗೋಗಿತ್ತು. ನೀನ್ ಬರ್ಲಿಲ್ಲ ಅಂತ ಒಬ್ರನ್ನೊಬ್ರು ಕೊಲ್ಲೋ ಮಟ್ಟಕ್ಕೆ ದ್ವೇಷ ಹುಟ್ಕೊಂಡಿತ್ತು. ಇದು ಅವಳಿಗೆ ಗೊತ್ತಿಲ್ವಾ? ಅದಾಗ್ಲಿ ಅಂತ ತಾನೇ ಅವಳು ಹೋಗಿದ್ದು. ಆದ್ರೆ ಯಾಕೆ ಬಂದಿಲ್ಲಿ ಕೂತಿದ್ದಾಳೋ ಕರ್ಮಕ್ಕೆ ಅದ್ ಗೊತ್ತಾಗ್ತಿಲ್ವೇ? ಏ ಪ್ರಿಯಾಮಣಿ, ನಿಂಗೆ ಸುಮ್ಮನೆ ಇರಕ್ಕಾಗಲ್ವಾ? ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತೀಯ ಅಲ್ವಾ ನೀನು? ಹೋಗ್ಲಿ ಬಿಡಿ ಅಜ್ಜಿ, ಅವಳು ಈಗ ಬಂದಿದ್ದಾಳೆ. ಎಲ್ರೂ ಮಾತಾಡಿ ಅವಳಿಗೆ ಟೆನ್ಷನ್ ಕೊಡಬೇಡಿ. ಏನೋ ಬಿಡೋದು, ಇವಳಿಂದ ಈ ಮನೆ ನೆಮ್ಮದಿನೇ ಹಾಳಾಗೋಯ್ತಲ್ಲ. ಸಾಕು, ಮತ್ತೆ ಎಲ್ರೂ ಶುರು ಮಾಡಬೇಡಿ. ಅವಳು ಇಲ್ಲಿಂದ ಯಾಕೆ ಹೋದ್ಲು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ವಾಪಸ್ ಏನಕ್ಕೆ ಬಂದ್ಲು ಅನ್ನೋದು ನನಗೆ ಗೊತ್ತಿದೆ. ನನ್ನ ಮೇಲೆ ಅವಳಿಗೆ ಪ್ರೀತಿ ಜಾಸ್ತಿ. ಎಷ್ಟು ದಿನ ಅಂತ ನನ್ನನ್ನು ಬಿಟ್ಟಿರ್ತಾಳೆ. ನನ್ನ ನೆನಪಾಗಿ ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ ಅಲ್ವಾ ಮಣಿ? ಅಯ್ಯೋ, ಯಾಕೆ ಬಂದೆ, ಹೇಗ್ ಬಂದೆ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ರೋಡಲ್ಲಿ ತಲೆ ಸುತ್ತ ಬಿದ್ದಿದ್ದೆ. ನನ್ನನ್ನು ಇಲ್ಲಿ ಕರ್ಕೊಂಬಂದು ಮಲಗಿಸ್ದವ್ರು ಯಾರು? ಇಷ್ಟಕ್ಕೂ ನನ್ನ ಪ್ರಜ್ಞೆ ತಪ್ಪಿಸ್ದವ್ರು ಯಾರು? ಮಣಿ, ಹಾ ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಲ್ವಾ? ಹಾ ಏನು ಇಷ್ಟು ದಿನ ಪ್ರೀತಿ ಇರ್ಲಿಲ್ವಾ? ಈಗ ಇವಳಿಗೆ ನಿನ್ ಮೇಲೆ ಪ್ರೀತಿ ಬಂದ್ಬಿಡ್ತಾ?